ಜೈ ಹಿಂದ್. ಈಗಾಗಲೇ ನಿಮ್ಗೆ ವೇಟ್ ಮಾಡ್ತಾ ಇರುವಂತಹ ಒಂದು SSC GD ಯ ಕಾಲ್ ಫಾರ್ಮ್ 2025ರ ನೋಟಿಫಿಕೇಶನ್ ಇರ್ತಕ್ಕಂಥದ್ದು ಔಟ್ ಆಗಿದೆ ಅಂತಂದ್ರೆ ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು SSC GD 2025ರ ಒಂದು ಇದು ಕಾಲ್ ಫಾರ್ಮ್ ಆಗಿದೆ. ಈಗಾಗಲೇ ನಿಮ್ಗೆ ನೋಟಿಸ್ ಬಗ್ಗೆ ಗೊತ್ತಾಗಿರ್ಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ಗೆ ನೀಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಟಿಫಿಕೇಶನ್ ಒಳಗೆ ಏನೈತಿ, ಏಜ್ ಲಿಮಿಟ್ ಏನಿದೆ, ಆಮೇಲೆ ಎಷ್ಟು ಹುದ್ದೆಗಳಿದಾವೆ, ಯಾವ ಕೆಟಗರಿಯಲ್ಲಿ ಎಷ್ಟು ಹುದ್ದೆಗಳು ಬಂದಿವೆ, ಅದೆಲ್ಲ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಸೊ ಟೋಟಲ್ ಆಗಿ ಪೋಸ್ಟ್ ಗಳನ್ನ ನೋಡೋದಾದ್ರೆ 39,481 ಹುದ್ದೆಗಳು ಈ ಸಲ ಕಾಲ್ಫಾರ್ಮ್ ಆಗಿವೆ. ಸೊ ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲ್ಫಾರ್ಮ್ ಆಗಿರೋದರಿಂದ ನಿಮ್ಮ ಕನಸು ನನಸು ಮಾಡುವಂತಹ ಇದು ನನಗನ್ಸು ಮಟ್ಟಿಗೆ ಒಂದು ಕೊನೆಯ ಅವಕಾಶ ಅಂತ ಹೇಳಿ ತಿಳ್ಕೊಂಡನ್ನ ನೀವು ಇದಕ್ಕೆ ಬೆನ್ ಹತ್ಬೇಕಾಗೈತಿ. ಯಾಕಂತಂದ್ರೆ ಇದು 2025ರ ಕಾಲ್ಫಾರ್ಮ್ ಇರೋದರಿಂದ ಈಗ ಇರುವಂತದ್ದು ಯಾವ್ದು 2024ನೇ ಇಸ್ವಿ ಇದೆ ಅಂತಂದ್ರೆ ಇದು ಮುಂದಿನ ವರ್ಷದ ಒಂದು ಕಾಲ್ಫಾರ್ಮ್ 2025ರದ್ದು ಅಂತಂದ್ರೆ ಮುಂದಿನ ವರ್ಷ ಕಾಲ್ಫಾರ್ಮ್ ಆಗೋದು ಬಹಳ ಬಹಳ ಡೌಟ್ ಇದೆ. ಅಂತಂದ್ರೆ 99% ಮುಂದಿನ ವರ್ಷ ಕಾಲ್ಫಾರ್ಮ್ ಆಗೋದಿಲ್ಲ SSC GD ದು. ಇದು ಕೊನೆಯ ಅವಕಾಶ ಅಂತ ಹೇಳಿ ತಿಳ್ಕೊಂಡನೆ ನೀವು ಈ ಒಂದು SSC GD ಎಕ್ಸಾಮ್ಗೆ ನೀವು ತಯಾರಿಯನ್ನ ನಡೆಸಬೇಕಾಗಿರುವಂತದ್ದು. ಸಂಪೂರ್ಣವಾಗಿರುವಂತಹ ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು 5/9/2024ನೇ ದಿನ ಇದೆ. ಇವತ್ತು ಇದು ಕಾಲ್ಫಾರ್ಮ್ ಆಗಿದೆ. ಸೊ SSC ಕ್ಯಾಲೆಂಡರ್ ದಲ್ಲಿ ಹೇರುವ ಹಾಗೆ ಇವತ್ತು ನೋಟಿಫಿಕೇಶನ್ ಬಿಡ್ತಾರು ಅಂತ ಹೇಳಿದ್ರು. ಸೊ ಇವತ್ತು ಬಿಟ್ಟಿದ್ದಾರೆ. 39,481 ಹುದ್ದೆಗಳಿದಾವೆ. ಬಹಳ ಹೆಚ್ಚಿನ ಹುದ್ದೆಗಳಿದಾವೆ. ಇದರಲ್ಲಿ ಮಿನಿಮಮ್ ನಮ್ಮ ಕರ್ನಾಟಕದಲ್ಲಿ 1,000ದಿಂದ 1,500 ಇರ್ತವೆ. ಅದು ಕೂಡ ಮೆಸೇಜ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಇತ್ತು ಅಂತ ಮಾಹಿತಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಎಕ್ಸಾಮ್ಸ್ ಗಳು ಇದ್ರದ್ದು ಇರುವಂತದ್ದು ಬಹುಶಃ ನವೆಂಬರ್, ಡಿಸೆಂಬರ್ ಇಲ್ಲ ಅಂತಂದ್ರೆ ಜನವರಿ ಆ ರೀತಿ ಇರ್ತಕ್ಕಂಥದ್ದು ನಡೀತಾವೆ ಎಕ್ಸಾಮ್ಸ್. ನಿಮ್ಮ ಹತ್ರ ಇರುವಂತಹ ಟೈಮ್ ಏನಿದೆ ಅಂತಂದ್ರೆ ಈಗಾಗಲೇ ಇದು ಸೆಪ್ಟೆಂಬರ್ ತಿಂಗಳ ನಡೀತಾ ಇದೆ. ಸೆಪ್ಟೆಂಬರ್ ಇದೆ, ಅಕ್ಟೋಬರ್ ಇದೆ, ನವೆಂಬರ್ ಇದೆ, ಆಮೇಲೆ ಡಿಸೆಂಬರ್ ಅಂತಂದ್ರೆ ಮಿನಿಮಮ್ ನಿಮ್ಗೆ 3ರಿಂದ 4 ತಿಂಗಳು ನಿಮ್ಗೆ ಸಿಗ್ತಾ ಇದೆ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಾಕ. 4 ತಿಂಗಳು ಇರ್ತೈತಿ. 4 ತಿಂಗಳು ಅಂತಂದ್ರೆ 120 ದಿನಗಳು ಆಗ್ತವೆ. 120 ದಿನಗಳ ನೀವು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಬಹುದು ಈ ಎಕ್ಸಾಮ್ಕ. ಹಾಗಾಗಿ ಇವತ್ತಲಿಂದಲ ನೀವು ಏನ್ ಮಾಡ್ಬೇಕು ಅಂತಂದ್ರ ಈ ಎಕ್ಸಾಮ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಇನ್ನ ಎಕ್ಸಾಮ್ 1 ತಿಂಗಳ ಐತಿ, 2 ತಿಂಗಳ ಐತಿ, ಅವಾಗ್ಲಿಂದ ನಾವು ಪ್ರಿಪರೇಷನ್ ಮಾಡ್ತೇವಿ ಅಂತಂದ್ರೆ ಖಂಡಿತ ಆಗೋದಿಲ್ಲ. ಯಾಕಂತಂದ್ರೆ ಈ ಸಲ ಹೈ ಕಾಂಪಿಟೇಷನ್ ಆಗೋದು ಗ್ಯಾರಂಟಿ. ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು 70-75 ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೂಡ ಸೆಲೆಕ್ಷನ್ ಆಗಿಲ್ಲ ಈ ಸಲ, ಬರೀ ಫಿಸಿಕಲ್ಗೆನ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈಗಲಿಂದಲೇ ನಿಮ್ಗೆ ಜಾಬ್ ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಈಗಲಿಂದಲೇ ಸ್ಟಡಿ ಮಾಡ್ರಿ. ಸೊ ಈ ಒಂದು ಮಾಹಿತಿಯೊಂದಿಗೆ ನಿಮ್ಗೆ ಸಂಪೂರ್ಣವಾಗಿರುವಂತದ್ದು ನಾನು ನಿಮ್ಗೆ ನೀಡ್ತಾ ಇದ್ದೇನೆ. ಈಗ ಇಲ್ಲಿ SSC GD 2025ಕ್ಕೆ ಯಾರು ಪ್ರಿಪರೇಷನ್ ನಡೆಸ್ತಾ ಇದ್ರ ಈಗಲಿಂದ ನೀವು ನಡೆಸಲೇಬೇಕು. ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಮಾಡ್ರಿ. ಇದರಲ್ಲಿ ನೀವು ಓದ್ಬೇಕಾಗಿರುವಂತದ್ದು ಏನು ಅಂತಂದ್ರೆ GK ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇನ್ನೊಂದು ಬರುವಂತದ್ದು ಇಂಗ್ಲಿಷ್ ಅಥವಾ ಹಿಂದಿ. ಈ 4 ಸಬ್ಜೆಕ್ಟ್ ಗಳನ್ನ ನೀವು ಪಕ್ಕಾ ಮಾಡ್ಲೇಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಿರ್ತಾರ ನನಗೆ ಮ್ಯಾಥ್ಸ್ ಬರಂಗಿಲ್ಲ, ನಾ ಮ್ಯಾಥ್ಸ್ ಒಂದ್ ಸಬ್ಜೆಕ್ಟ್ ಬಿಡ್ತೀನಿ, 3 ಅಷ್ಟೇ ಮಾಡ್ತೀನಿ ಅಂತ ಹೇಳಿ. ಸೊ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. 4 ವಿಷಯಗಳನ್ನ ಮಾಡ್ಲೇಬೇಕು, 4 ವಿಷಯಗಳನ್ನ ಓದ್ಲೇಬೇಕಾಗುತ್ತೆ. ಅವಾಗ್ಲೇ ಸೆಲೆಕ್ಷನ್ ಆಗುತ್ತೆ. ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಮಾಡ್ಬಹುದು. ಇಲ್ಲ ಅಂತಂದ್ರೆ ನಮ್ಮಲ್ಲಿ ನಿಮ್ಗೆ ಓನ್ಲಿ 600 rupees ದಲ್ಲಿ ಲಿಮಿಟೆಡ್ ಆಫರ್ ಇದೆ. ಇದು ಲಿಮಿಟೆಡ್ ಆಫರ್ ಇದೆ. ಸೊ ಲಿಮಿಟೆಡ್ ಆಫರ್ ದೊಳಗನೆ 600 ರೂಪಾಯಿ ಕೊಡಾಕತ್ತೀವಿ. ಬೇಗನೆ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. ಲಿಮಿಟೆಡ್ ಆಫರ್ ಇದೆ. ಆಮೇಲೆ ಫೀಸ್ ಇರ್ತಕ್ಕಂಥದ್ದು ಆಲ್ರೆಡಿ 1,500 rupees ಇದ್ರದ್ದು ಫೀಸ್. 1,500 rupees ಕಂಪ್ಲೀಟ್ ಪ್ಯಾಕೇಜ್ ಇದು ಫೀಸ್ ಇದೆ. ಸೊ ಇದನ್ನ ನಾವು ಓನ್ಲಿ 600 rupees ಅಲ್ಲಿ ಕೊಡ್ತಾ ಇದ್ದೇವೆ. ಲಿಮಿಟೆಡ್ ಆಫರ್ ಇದೆ 2-3 ದಿನ. ಸೊ ನೀವು ಈಗಾಗಲೇ ನಾವು ಅದನ್ನ ಬಹಳ ದಿನ ಆಯ್ತು 600 rupees ಇಟ್ಟೇವಿ. ಸೊ ನೀವು ಏನ್ ಮಾಡ್ಬಹುದು, ಬೇಗನೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. 1,500 rupees ಕೋರ್ಸ್ ಇರುವಂತದ್ದು ಓನ್ಲಿ 600 rupees ಅಲ್ಲಿ ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಪಡ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಪ್ರಿಪರೇಷನ್ ಮಾಡಬಹುದು. ಇದರಲ್ಲಿ ಏನೇನು ಸಿಗ್ತಾ ಇದೆ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಇದು ಕನ್ನಡದಲ್ಲಿ ಇರ್ತೈತಿ. ಕನ್ನಡದೊಳಗ ಕನ್ನಡ ನೀವು ಮೀಡಿಯಂ ಇದ್ರಂತ ಕನ್ನಡದೊಳಗನ ಮಾಡ್ರಿ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಅಂತಂದ್ರೆ ಈಗ GK ಇದೆ, GK ದಲ್ಲಿ ಹಿಸ್ಟ್ರಿ ಇತ್ತು ಅಂತಂದ್ರೆ ಹಿಸ್ಟ್ರಿದಲ್ಲಿ ಇರುವಂತಹ ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಕ್ಲಾಸ್ 1 ಅಂತ ಇರ್ತೈತಿ, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹಿಂಗ್ ಎಲ್ಲಾ ಕ್ಲಾಸಸ್ ಹಿಸ್ಟ್ರಿ ಇದಾವೆ. ಆಮೇಲೆ ಜಿಯೋಗ್ರಾಫಿ ಇತ್ತಂದ್ರೆ ಜಿಯೋಗ್ರಾಫಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಹಿಂಗೆಲ್ಲ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ಈ 4 ವಿಷಯದ ಏನಿರ್ತಾವ ಇದರಲ್ಲಿ
ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಆಮೇಲೆ ನೆಕ್ಸ್ಟ್ PDF ನೋಟ್ಸ್ ಗಳನ್ನ ಕೊಡ್ತೇವಿ, ಮಾಕ್ ಟೆಸ್ಟ್ ಗಳನ್ನ ತಗೋತೇವಿ ನಿಮಗೆ. ಅದ್ರ ಜೊತೆಗೆ ಹಿಂದಿನ ವರ್ಷ ಆಗಿರುವಂತಹ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಇರ್ತದೆ ನಿಮ್ಗೆ, ಯಾವ ರೀತಿ ನಾವು ಸ್ಟಡಿ ಮಾಡ್ಬೇಕು 2025 SSC GD ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಂದ್ರ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಈ ಒಂದು SSC GD 2025 ಏನ್ ಕಾಲ್ಫಾರ್ಮ್ ಆಗಿದೆ ಅದ್ರ ನೋಟಿಫಿಕೇಶನ್ ಒಂದ್ ಸ್ವಲ್ಪ ನೋಡೋಣ. ಆ ನೋಟಿಫಿಕೇಶನ್ ದಲ್ಲಿ ಏನೇನಿದೆ ಅನ್ನೋದನ್ನ ಒಂದ್ ಸ್ವಲ್ಪ ಮಾಹಿತಿ ಇರುವಂತದ್ದು ತೆಗೆದುಕೊಳ್ಳೋಣ. ಓಕೆ, ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು SSC GD ಯ ಒಂದು ಕಾಲ್ಫಾರ್ಮ್ ಆಗಿರುವಂತಹ ಈ ಒಂದು ನೋಟಿಸ್ ನಿಮ್ಮ ಮುಂದೆ ಕಾಣ್ತಾ ಇದೆ, ಭಾರತ ಸರ್ಕಾರದ್ದು. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಭಾರತ ಸರ್ಕಾರದಿದೆ. ಆಮೇಲೆ ಇದು SSC ದವರು ಮಾಡಿರುವಂತಹ ನೋಟಿಸು. ಇಲ್ಲಿ ವೆಬ್ಸೈಟ್ ಇದೆ, ಈ ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಡೇಟ್ ಕೂಡ ಇಲ್ಲಿ ಕಾಣ್ತಾ ಇರಬಹುದು 5/9/2024 ಅಂದ್ರೆ ಇವತ್ತಿನ ಒಂದು ನೋಟಿಸ್ ಇದು ಇದೆ. ಈಗ ಇದರಲ್ಲಿ ಏನೇನಿದೆ ನೋಡೋಣ. ಇಲ್ಲಿ ಈ ನೋಟಿಸ್ ದಲ್ಲಿ ಮೊದಲನೇದಾಗಿ ಇಲ್ಲಿ ಡೇಟ್ಸ್ ಗಳನ್ನ, ಕೆಲವೊಂದಿಷ್ಟು ಡೇಟ್ ಗಳನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಏನೇನಿದೆ ಅಂತಂದ್ರೆ, ಅಪ್ಲಿಕೇಶನ್ ಯಾವಾಗ್ಲಿಂದ ಸ್ಟಾರ್ಟ್ ಅಂದ್ರೆ ಇವತ್ತಿನಿಂದನೇ, ಈಗ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 5/9/2024 14/10/2024, 14 ಅಕ್ಟೋಬರ್ 2024 ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸಬಹುದಾಗಿದೆ ಇವತ್ತಿನಿಂದ. ಸೊ ಲೇಟ್ ಮಾಡ್ಬೇಡ್ರಿ, ಡಿಲೇ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾಳೆ ನೀವು ಲಾಸ್ಟ್ ಏನ್ ಮಾಡ್ತೀರಿ, 10ನೇ ತಾರೀಕು 11ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಕ್ ಹೋಗ್ತೀರಿ ಮುಂದಿನ ತಿಂಗಳ. ಬಟ್ ಅವಾಗ ಏನ್ ಆಗಂಗಿಲ್ಲ, ಸರ್ವರ್ ಇರಂಗಿಲ್ಲ, ಸರ್ವರ್ ಬಿಸಿ ಬಂತು, ಬಂತು, ಅಪ್ಲಿಕೇಶನ್ ಹಾಕಕ್ ಆಗಂಗಿಲ್ಲ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಂದ್ 4-5 ದಿವಸ ಒಳಗನೆ ಏನ್ ಮಾಡ್ರಿ, ಇನ್ನೊಂದ್ 4-5 ದಿವಸ ಆಗ್ಲಿ, ಆದ್ಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಇಲ್ಲಿದೆ 14 ಅಕ್ಟೋಬರ್ 2024 ಅಂತ ಹೇಳಿ ಕೊಡಲಾಗಿದೆ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಕ್ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇಲ್ಲಿ ಅಪ್ಲಿಕೇಶನ್ ನೋಡ್ರಿ, ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಮಾಡಕ್ ಈಗ ಒಂದ್ ವೇಳೆ ನೋಡ್ರಿ, ಅಪ್ಲಿಕೇಶನ್ ಹಾಕುವಾಗನೇ ಕರೆಕ್ಟ್ ಆಗಿ ತುಂಬ್ರಿ. ನಿಮ್ದ ಕೆಟಗರಿ ಯಾವ್ದೈತಿ. ಈಗ ಹಿಂದಿನ ಸಲ ಏನ್ ಮಾಡ್ಯಾರ ಅಂತಂದ್ರೆ, ಬಹಳಷ್ಟು ಜನ ಅವ್ರು ಆಕ್ಚುಲಿ EWS ಇಲ್ಲ, ಅಪ್ಲಿಕೇಶನ್ ಹಾಕುವಾಗ EWS ಹಾಕ್ಬಿಟ್ಟಾರ. ಈಗ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ EWS ಸರ್ಟಿಫಿಕೇಟ್ ಕೇಳಿದ್ರ ಅಂತಂದ್ರೆ ಪ್ರಾಬ್ಲಮ್ ಆಗ್ತತಿ. ಸೊ ಹಾಗಾಗಿ ನೀವು EWS ಇದ್ರೆ EWS ಹಾಕ್ರಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬೇಡ್ರಿ. ಆಮೇಲೆ OBC ಇದ್ರೆ OBC ಹಾಕ್ರಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬೇಡ್ರಿ. ಜನರಲ್ ದೊಳಗೆ ಹಾಕ್ರಿ. ನೀವು ಜನರಲ್ ಬಂದ್ರೆ ಜನರಲ್ ಅನ್ನ ಹಾಕ್ರಿ. ನಾಳೆ ಸೆಲೆಕ್ಷನ್ ಆಯ್ತು ಅಂತಂದ್ರೆ ಬೈ ಚಾನ್ಸ್ ನಿಮ್ದು ಪ್ರಾಬ್ಲಮ್ ಆಗಬಾರ್ದು ಅದು. ಓಕೆ, ಅದಾಗ್ಯೂ ಕೂಡ ಏನಾದ್ರು ನಿಮ್ದು ಮಿಸ್ಟೇಕ್ಸ್ ಗಳು ಇದ್ದು ಅಂತಂದ್ರೆ, ನೀವು 5 ನವೆಂಬರ್ ದಿಂದ 7 ನವೆಂಬರ್ ಈ 2 ದಿನ ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡಬಹುದು. ಈಗ ಅಪ್ಲಿಕೇಶನ್ ಹಾಕುವಾಗ ಏನ್ ಮಾಡ್ಬೇಕು ಅಂತಂದ್ರ, ಮೊದಲನೇದಾಗಿ 10th ಮಾರ್ಕ್ಸ್ ಕಾರ್ಡ್ ಏನಿರ್ತೈತಿ, ಆ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೈತಿ ಮಾಹಿತಿ ಹಂಗ ಸೇಮ್ ಇರ್ತಕ್ಕಂಥದ್ದು ತುಂಬೇಕು. ಅಲ್ಲಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಕೆಲವೊಂದಿಷ್ಟು ಲೇಡೀಸ್ ಆಗಿರ್ಬಹುದು, ಹುಡುಗಿಯರಾಗಿರ್ಬಹುದು, ಅವ್ರು ಏನ್ ಮಾಡ್ತೀರಿ, ಎಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಗಳನ್ನ ಅಂಗಡಿ ಅವನಿಗೆ ಕೊಡ್ತೀರಿ, ಮನೆಗೆ ಹೋಗ್ಬಿಡ್ತೀರಿ. ಅವ್ನು ರಾತ್ರಿ ಕುಂತ ಹೆಂಗ್ ಬೇಕಾದಂಗ್ ಹಾಕ್ಬಿಡ್ತಾರು. ಆಮೇಲೆ ಅಪ್ಲಿಕೇಶನ್ ಅಲ್ಲಿ ಹಂಗಾತು ಡೇಟ್ ಆಫ್ ಬರ್ತ್ ಚೇಂಜ್ ಆಗೈತಿ, ತಪ್ಪ ಹಾಕ್ಯಾರ ಅಂತ ಅಂದ್ರ ಆಮೇಲೆ ನಿಮ್ಗ ಪ್ರಾಬ್ಲಮ್ ಆದ. ಕುಂತ ಒಂದ್ ಸ್ವಲ್ಪ 1 ತಾಸು ಲೇಟ್ ಆಗ್ಲಿ, ಬಟ್ ಕುಂತ ಒಳ್ಳೆ ರೀತಿಯಿಂದ ಅಪ್ಲಿಕೇಶನ್ ಅನ್ನ ಹಾಕ್ಸ್ರಿ. 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗ್ ಇರ್ತೈತಿ ಹಂಗ ಹಾಕ್ಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಗಮನ ಇಡ್ಬೇಕು ಅಂತಂದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಏನ್ ಇರ್ತೈತಲ್ಲ, ನಿಮ್ಮ ಆಧಾರ್ ಕಾರ್ಡ್ ಏನಿರ್ಬೇಕು ಅಂತಂದ್ರೆ 10th ಮಾರ್ಕ್ಸ್ ಕಾರ್ಡ್ ದಲ್ಲಿ ಹೆಂಗೈತಿ ಹಂಗ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ರಿ. ಇನ್ನು ಯಾರು ಮಾಡ್ಸಿಲ್ಲ ಅವರು 10th ಮಾರ್ಕ್ಸ್ ಕಾರ್ಡ್ ದಲ್ಲಿ ಹೆಂಗೈತಿ ಹೆಸರ, ಡೇಟ್ ಆಫ್ ಬರ್ತ್ ಎಲ್ಲ ಅದೇ ರೀತಿ ಆಧಾರ್ ಕಾರ್ಡ್ ಒಳಗೂ ಕೂಡ ನೀವು ಮಾಡಿಸ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೀವು ಮಾಡಿಸ್ಬೇಕಾಗಿರುವಂತದ್ದು ಇನ್ನೊಂದು ಸರ್ಟಿಫಿಕೇಟ್. OBC ಇದ್ರೆ OBC, SC ಇದ್ರೆ SC, ಆಮೇಲೆ ST ಇದ್ರೆ ST ದವರು, ಆಮೇಲೆ EWS ಇದ್ರೆ EWS ಸರ್ಟಿಫಿಕೇಟ್ ತೆಗಿಸ್ಬೇಕು. ಇದೊಂದು ಇರ್ಬೇಕು. ಇದಾದ್ಮೇಲೆ ಇನ್ನೊಂದ್ ಏನ್ ಇರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಡೊಮೆಸಿಲ್ ಸರ್ಟಿಫಿಕೇಟ್ ಇರ್ಬೇಕಾಗುತ್ತೆ. ಡೊಮೆಸಿಲ್ ಸರ್ಟಿಫಿಕೇಟ್ ಅಂದ್ರೆ ರಹವಾಸಿ ಅಂತ ಹೇಳ್ತೇವೆ. ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅದು ಇಂಗ್ಲಿಷ್ ಒಳಗನೆ ಇರ್ಬೇಕು. ಕೇರ್ಫುಲ್ ಆಗಿ ಕೇಳ್ರಿ. ಡೊಮೆಸಿಲ್ ಕೂಡ ಏನಿರ್ಬೇಕು, ಇಂಗ್ಲಿಷ್ ಒಳಗನೆ ಇರ್ಬೇಕು. ಓಕೆ, ಇವು ಎರಡು ಕೂಡ ಇಂಗ್ಲಿಷ್ ಒಳಗನೆ ಇರ್ಬೇಕು. ಯಾವುದು OBC ಇದ್ರೆ ಅವು, ಆಮೇಲೆ ಡೊಮೆಸಿಲ್ ಎರಡು ಇಂಗ್ಲಿಷ್ ಒಳಗನ ಡಾಕ್ಯುಮೆಂಟ್ ಗಳನ್ನ ತೆಗಿಸ್ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ದು ಕರೆಕ್ಟ್ ಇರ್ಬೇಕು. ಒಂದನೇದು ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್. ಎರಡನೇದು ಆಧಾರ್ ಕಾರ್ಡ್ ಕರೆಕ್ಟ್ ಇರ್ಬೇಕು. OBC, ಆಮೇಲೆ ಇವು ಜಾತಿ ಸರ್ಟಿಫಿಕೇಟ್, ಆಮೇಲೆ ಡೊಮೆಸಿಲ್, ಇವು ಎಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ರೆಡಿ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ಇಂಗ್ಲಿಷ್ ದೊಳಗೆ ತೆಗಸ್ರಿ, ಸೆಂಟ್ರಲ್ ಗೌರ್ಮೆಂಟ್ ಅದ ತೆಗಸ್ರಿ ಇದು ಜಾತಿ ಸರ್ಟಿಫಿಕೇಟ್. ಆಮೇಲೆ ಡೊಮೆಸಿಲ್ನು ಕೂಡ ಇಂಗ್ಲಿಷ್ ದೊಳಗನ ತೆಗಿಸ್ಬೇಕು. ನೀವು ತಹಸೀಲ್ದಾರ್ ಆಫೀಸ್ ಹೋದ್ರೆ ಅಂತಂದ್ರೆ ಅಲ್ಲಿ ನಿಮ್ಗೆ ತೆಗಿಸ್ಕೊಡ್ತಾರ ಅವ್ರು. ಡೊಮೆಸಿಲ್ ಸರ್ಟಿಫಿಕೇಟ್ ಕೊಡ್ರಿ ಸೆಂಟ್ರಲ್ ಗೌರ್ಮೆಂಟ್ ಅದ ಇಂಗ್ಲಿಷ್ ದೊಳಗ ಅಂತ ಹೇಳಿದ್ರೆ ಅಂತಂದ್ರ ಅವ್ರು ನಿಮ್ಗ ಡೊಮೆಸಿಲ್ ಸರ್ಟಿಫಿಕೇಟ್ ಅನ್ನ ತೆಗೆದು ಕೊಡ್ತಾರ. ಓಕೆ, ಇದಿಷ್ಟು ಏನು ಅಂತಂದ್ರೆ
ನಿಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇರ್ಬೇಕಾಗಿರುವಂತದ್ದು ಮಾಹಿತಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ದ ಒಂದು ಟೆಂಟೇಟಿವ್ ಒಂದು ತಿಂಗಳನ್ನ ಕೊಟ್ಟಿದ್ದಾರೆ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆಸ್ತಾರಂತೇಳಿ. ಈಗಾಗಲೇ ನಿಮಗೆ ಗೊತ್ತಿದೆ ಸೆಪ್ಟೆಂಬರ್ ತಿಂಗಳಿದು. ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ನೋಡ್ರಿ 3-4 ತಿಂಗಳಂತೂ ಆರಾಮಾಗಿ ನಿಮ್ಗ ಸ್ಟಡಿ ಮಾಡಕ್ ಸಿಗ್ತೈತಿ. ಓಕೆ, 3 ತಿಂಗಳಂತೂ ಸಿಕ್ಕೇ ಸಿಗ್ತೈತಿ. ಆಮೇಲೆ ಕೆಲವೊಬ್ಬರಿಗೆ 4 ತಿಂಗಳು ಕೂಡ ಸಿಗ್ಬಹುದು, 4.5 ತಿಂಗಳು ಕೂಡ ಕೆಲವೊಬ್ಬರಿಗೆ ಸಿಗ್ಬಹುದು. ಇದ್ರಲ್ಲಿ ಯಾಕೆ ನಿಮ್ಗೆ ಈಗಲಿಂದಲ ಮಾಡಿ ಸ್ಟಡಿ ಅನ್ನತಾನೆ ಅಂತಂದ್ರ ಮ್ಯಾಥ್ಸ್ ಬಹಳ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಆಗ್ಬೇಕಾಗಿದೆ. ನೀವು ಮ್ಯಾಥ್ಸ್ ಯಾರು ಪರ್ಫೆಕ್ಟ್ ಆಗ್ತೀರಾ ಅವರು ಸೆಲೆಕ್ಷನ್ ಇದರಲ್ಲಿ ಪಡ್ಕೋತೀರಿ. ಓಕೆ, ಇದಿಷ್ಟು ಏನು ಅಂತಂದ್ರೆ ಮಾಹಿತಿ. ಜನವರಿ ಫೆಬ್ರವರಿದಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ಇದರಲ್ಲಿ ನಡೀತಾವ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಮತ್ತೇನಿದೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ. ಆಮೇಲೆ ಈ ಸಲ ಏನು ಆಗ್ತಾ ಇದೆ SSC GDF ಫಿಸಿಕಲ್ ಅದ್ರೊಳಗನ ಏನು ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಿಸಿಕಲ್ ಎಲ್ಲಾ ಒಂದ್ರೊಳಗನ ನಡ್ಯಾಕತೈತಿ. ಈಗ ಇಲ್ಲಿ ವೇಕೆನ್ಸಿಗಳ ಬಗ್ಗೆ ನಾವು ನೋಡೋದಾದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಇದಾವ ಅಂತ ಇಲ್ಲಿ ನಿಮ್ಗೆ ಕೊಡಲಾಗಿದೆ. ಟೋಟಲ್ ಆಗಿ 39,481 ಹುದ್ದೆಗಳಿಗೆ ಈ ಸಲ ಕಾಲ್ಫಾರ್ಮ್ ಆಗೈತಿ. ಇನ್ನ ಇನ್ಕ್ರೀಸ್ ಆಗ್ತಾವೇನ್ರಿ ಸರ್, ಇನ್ನ ಹೆಚ್ಚಾಗ್ತಾವೇನ್ರಿ, ಅದು ಇನ್ನು ಸೆಕೆಂಡರಿ. ಬಟ್ ಈಗಾಗಲೇ 40,000 ವರೆಗೆ ಇದಾವು. ಒಂದು ಒಳ್ಳೆ ವೇಕೆನ್ಸಿ ಬಂದೈತಿ, ನೀವು ನೋಡ್ಬೋದು. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 35,000 ನೋಡ್ರಿ ಇಲ್ಲಿ, 35,612 ಇದಾವು. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 3,869 ಹುದ್ದೆಗಳು ಇಲ್ಲಿ ಖಾಲಿ ನಿಮ್ಗೆ ಅಪಾರ್ಚುನಿಟಿ ಇಲ್ಲಿ ಸಿಗ್ತಾ ಇದೆ. BSF ದೊಳಗೆ ಎಷ್ಟೈತಿ, CISF ಕ್ಯಾಟಗರಿ ವೈಸ್ ಎಲ್ಲ ಇಲ್ಲಿ ಕೊಡಲಾಗಿದೆ. ಇದ್ರದ ಸ್ಕ್ರೀನ್ ಶಾಟ್ ಇರುವಂತದ್ದು ನೀವು ಏನ್ ತಗೊಂಡು ನೀವು ಇದನ್ನ ಸ್ಟಡಿ ಮಾಡಬಹುದು. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಲ್ಲಿಯೂ ಕೂಡ ಇಲ್ಲಿ SC ಗೆ ಎಷ್ಟಿದೆ, ST ಗೆ ಎಷ್ಟಿದೆ, OBC ಗೆ, ಆಮೇಲೆ EWS ಜನರಲ್ ಗೆ ಎಷ್ಟಿದಾವು ಅಂತ ಹೇಳಿ ನೀವು ನೋಡ್ಬಹುದು. ಓಕೆ, ಇದಿಷ್ಟು ಮಾಹಿತಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಬಂದಾವು ಅಂತ ಹೇಳಿ. ಇದಾದ್ಮೇಲೆ ನೆಕ್ಸ್ಟ್ ನ್ಯಾಷನಲ್ ಸಿಟಿಜನ್ಶಿಪ್ ಇದೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ರಿ, ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇಲ್ಲಿ ನಿಮ್ಗೆ ಕೊಡಲಾಗಿದೆ. ಏಜ್ ಲಿಮಿಟ್ ಏನಿದೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ದ ಕ್ರೂಸಿಯಲ್ ಡೇಟ್ ಫಾರ್ ಏಜ್ ರಿಕಾಗ್ನೈಂಗ್ ಈಸ್ ಫಿಕ್ಸ್ಡ್ ಆಸ್ ಅಂದ್ರೆ 1 ಜನವರಿ 2025ಕ್ಕೆ ಫಿಕ್ಸ್ ಮಾಡ್ಯಾರ ಅವರು ಡೇಟ್ ಆಫ್ ಬರ್ತ್. ಇದು ಏನು ಅಂದ್ರೆ ಅಲ್ಲಿವರೆಗೆ ನಿಮ್ದ ರಿಕಗ್ನೈಸ್ ಮಾಡ್ತಾರ ಅವರು. ಓಕೆ, ನಿಮ್ದ ಏಜ್ ಲಿಮಿಟ್. ಸೊ ಎಲ್ಲಿಂದ ಏನೇನಿದೆ ಅಂತಂದ್ರೆ ಇಲ್ಲಿ ಅಕಾರ್ಡಿಂಗ್ ದ ಏಜ್ ಕ್ಯಾಂಡಿಡೇಟ್ ಮಸ್ಟ್ ಬಿ 18ರಿಂದ 23 ವರ್ಷ ನಿಮಗೆ ಇರಬೇಕು ಅಂತ ಹೇಳಲಾಗಿದೆ. ಆಮೇಲೆ ಇಲ್ಲಿ 1 ಜನವರಿ 2025ಕ್ಕೆ ಅಷ್ಟ ಆಗಿರ್ಬೇಕು. ಕ್ಯಾಂಡಿಡೇಟ್ ಬಾರ್ನ್ ನಾಟ್ ಬಿಫೋರ್ ನೋಡಿ, ಇದಕ್ಕಿಂತ ಮುಂಚೆ ಅವರು ಹುಟ್ಟಿರಬಾರ್ದು. ಯಾವಾಗ 2 ಜನವರಿ 2002 ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಬಿಫೋರ್ ಅಂಡ್ ಲ್ಯಾಟರ್ ದೆನ್ ಅಂದ್ರೆ 2007ರ ನಂತರ ಯಾರು ಜನಸೇರಿ ಜನವರಿಯ ನಂತರ ಅವ್ರಿಗೆ ಹಾಕಕ್ ಬರಂಗಿಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ಯಾರು ಜನಸೇರಿ 2 ಜನವರಿ 2023 ಅವ್ರಿಗೆ ಹಾಕಕ್ ಬರಂಗಿಲ್ಲ. ಅಂದ್ರೆ ಉದಾಹರಣೆಗೆ ಇಲ್ಲಿ 1 ಜನವರಿ 2002ಕ್ಕೆ ಯಾರು ಜನನ ಆಗೈತಿ ಅಥವಾ ಇದ್ರ ಹಿಂದೆ ಯಾರು ಜನನ ಆಗೈತಿ 1 ಜನವರಿ 2002 ಇತ್ತಂದ್ರೆ ಅವ್ರಿಗೂ ಹಾಕಕ್ ಬರಂಗಿಲ್ಲ ಇದು ಅಪ್ಲಿಕೇಶನ್ ಇದು. ಆಮೇಲೆ ನೆಕ್ಸ್ಟ್ ಇಲ್ಲಿ 1 ಜನವರಿ 2007ರ ನಂತರ ಯಾರು ಹುಟ್ಟಿರ್ತೀರಿ ಅವ್ರಿಗೂ ಕೂಡ ಹಾಕಕ್ ಬರಂಗಿಲ್ಲ. ಅಂದ್ರೆ ಏನು 2 ಜನವರಿ 2007ರ ನಂತರ ಯಾರು ಜನನ ಆಗೈತಿ ಅವ್ರಿಗೂ ಕೂಡ ಹಾಕಕ್ ಬರಂಗಿಲ್ಲ. 1 ಜನವರಿ 2002ರ ಮುಂಚೆ ಯಾರು ಹುಟ್ಟೇರಿ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲ. ಓಕೆ, ಈಗ ಇಲ್ಲಿ ಕೆಲವೊಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಇಲ್ಲಿ SC ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷಗಳವರೆಗೆ ಬಿಡುವು ಇದೆ. OBC ದವರಿಗೆ 3 ವರ್ಷ ಇದೆ. ಅಂತಂದ್ರೆ ಇಲ್ಲಿ 18ರಿಂದ 23 ವರ್ಷ ಏನಿದೆ ಅಲ್ಲ, ಇಲ್ಲಿ SC ST ಕ್ಯಾಟಗರಿದವ್ರು ಏನ್ ಮಾಡಬಹುದು ಅಂತಂದ್ರೆ 28 ವರ್ಷದವರೆಗೆ ಹಾಕ್ಬಹುದು. ಇವರು 26 ವರ್ಷದವರೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬಹುದು. ಆಮೇಲೆ ಕೆಲವೊಂದಿಷ್ಟು ಇನ್ನು ಬೇರೆ ಬೇರೆ ಕ್ರೈಟೇರಿಯಾಗಳು ಇದಾವು. ಅದರೊಳಗೂ ಕೂಡ ನಿಮ್ಗೆ ಬಿಡುವು ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಏಜ್ ಬಗ್ಗೆ ಆಯ್ತು. ಇದು ಈಗ ಏಜ್ ಬಗ್ಗೆ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಯ್ತು. ಓಕೆ, ಎಕ್ಸ್ಪ್ಲೇನೇಷನ್ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಮುಂದೆ ಏನೋ ಮಾಹಿತಿ ಇದೆ ಎಲ್ಲ ಟೋಟಲ್ ನಿಮ್ಗೆ ಏನ್ ನೋಟಿಫಿಕೇಶನ್ ಇವತ್ತು ಬಿಟ್ಟಿದ್ದಾರೆ ಅದ್ರ ಬಗ್ಗೆನೇ ಎಲ್ಲ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಿಮ್ಗೆ ಇದ್ರೊಳಗ ಕೊಡಾಕತ್ತೇನೆ ನಾನು. ಪ್ರೊಸೆಸ್ ಸರ್ಟಿಫಿಕೇಶನ್ ಅಂಡ್ ಫಾರ್ಮ್ಯಾಟ್ಗಳಿದಾವು. ಇದನ್ನ ನೀವು ಏನ್ ಮಾಡಬಹುದು, ತಹಸೀಲ್ದಾರ್ ಆಫೀಸ್ ಒಳಗೆ ಹೇಳಿದ್ರಂತಂದ್ರ ಇದಾಗತ್ತೆ.
ಈಗ ಇಲ್ಲಿ ಇದೆ ಕ್ರೂಸಿಯಲ್ ಡೇಟ್ ಅಂತ ಹೇಳಿ ಒಂದಿದೆ ನೋಡ್ರಿ. ಇಲ್ಲಿ ಕ್ರೂಸಿಯಲ್ ಡೇಟ್ ಅಂತಂದ್ರೆ ಇದ್ರ ಒಳಗಡೆ ನೀವು ಎಲ್ಲಾ ಏನ್ ಮಾಡ್ಬೇಕು, SC ST OBC EWS ಇವು ಎಲ್ಲವುಗಳನ್ನ ತೆಗೆದು ಇಟ್ಕೋಬೇಕಾಗ್ತೈತಿ. ಇದ್ರೊಳಗ ನಿಮ್ದು ಡೊಮೆಸಿಲ್ ಅಂತ ಏನ್ ಬರ್ತಾ ಇದೆ, ಡೊಮೆಸಿಲ್ ಸರ್ಟಿಫಿಕೇಟ್, ಆ ಡೊಮೆಸಿಲ್ ಸರ್ಟಿಫಿಕೇಟ್ ಕೂಡ 14 ಅಕ್ಟೋಬರ್ 2024 ಒಳಗಡೆ ಏನ್ ಮಾಡ್ಬೇಕು, ಒಳಗಡೆ ಮಾಡಿಸಿ. ಈಗಿನ್ನ ಟೈಮ್ ಐತಿ, ಆಮೇಲೆ ಮತ್ ಓಡಾಡ್ಕೋತ ಕುಂಡ್ರಾಕ್ ಹೋಗ್ಬೇಡ್ರಿ. ಮುಂದ್ ಎಂತ ಪರಿಸ್ಥಿತಿಗಳು ಬರ್ತಾವ, ಎಂತ ಒಂದು ಸಿಚುವೇಶನ್ ಬರ್ತೈತಿ ಹೇಳಾಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಇನ್ನ 14 ಅಕ್ಟೋಬರ್ 2024 ಐತಿ. ಅದ್ರ ಒಳಗಡೆನೆ ಏನ್ ಮಾಡ್ಬೇಕು, ನೀವು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ನಡೀತೈತಿ. ಬಟ್ 14/10/2024 ಒಳಗಡೆನೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇರ್ಬೇಕು. ಓಕೆ, ಯಾವ್ಯಾವ ಇರ್ಬೇಕು ಇದ್ರಲ್ಲಿ, SC ST OBC EWS ಇದ್ರ ಅವುಗಳು, ಆಮೇಲೆ ಡೊಮೆಸಿಲ್ ಇರ್ತಕ್ಕಂಥದ್ದು ಇರ್ಬೇಕು. ಇವೆಲ್ಲ ನಿಮ್ಮ 14 ಅಕ್ಟೋಬರ್ 2024. ಆಮೇಲೆ ನೀವು ಕೇಳ್ತೀರಿ ನೆಕ್ಸ್ಟ್ ಎಕ್ಸಾಮ್ ಅದು ಆದ್ಮೇಲೆ ಸರ್ ಏನು ಇವೆಲ್ಲ ಸರ್ಟಿಫಿಕೇಟ್ ಗಳನ್ನ ತೆಗ್ಸಿಲ್ಲ ಸರ್, ಮತ್ ಈಗ ಹೆಂಗ್ ಮಾಡೋದು, ಕ್ರೂಸಿಯಲ್ ಡೇಟ್ ಐತಿ ಹಂಗ ಹಿಂಗ. ಅಲ್ಲಿ ಸೆಲೆಕ್ಷನ್ ಮಾಡುವಂತಹ ಏನ್ ಆಫೀಸರ್ಸ್ ಗಳು ಇರ್ತಾರೆ, ಅವ್ರು ನಿಮ್ಗ್ ಬಿಟ್ರು ಅಂತಂದ್ರೆ ಓಕೆ, ಇಲ್ಲಪ್ಪಾ ನಿಮ್ಗೆ ಕ್ರೂಸಿಯಲ್ ಡೇಟ್ ಇಲ್ಲ ಅಂತ ಅಂದ್ರ ಮುಗಿದ್ ಹೊತ್ತು ಹೊರಗ ಹೋಗ್ಬೋದು. ಅದ್ರ ಸಲುವಾಗಿ ರಿಸ್ಕ್ ತೊಗೊಳಕ್ ಹೋಗ್ಬೇಡ್ರಿ. ಈಗ್ಲಿಂದಲೇ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಂಡು ಇಟ್ಕೊಳ್ರಿ. ಇದಾದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತೂ ನಿಮ್ಗ ಗೊತ್ತೈತಿ. ಇದರಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ 10th ಇರ್ತಕ್ಕಂಥದ್ದು ಆಗಿರ್ಬೇಕು. 10th ನೀವು ಪಾಸ್ ಆಗಿದ್ರ ಅಂತಂದ್ರ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸರ್ಟಿಫಿಕೇಟ್ಸ್ ಗಳು ಇದಾವ್. ಕೆಲವೊಬ್ರು ಏನ್ ಮಾಡ್ಯಾರ ಅಂತಂದ್ರ NCC ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕುವಾಗ ನಮೂದು ಮಾಡಿರ್ತೇರಿ. ಅಪ್ಲಿಕೇಶನ್ಸ್ ಗಳನ್ನ ಹಾಕುವಾಗ ಅವು ಯಾವ್ದೈತಿ ಅದನ್ನ ಹಾಕ್ರಿ. C ಇತ್ತಂದ್ರ C ಹಾಕ್ರಿ, B ಇದ್ರೆ B, A ಇದ್ರೆ A ಅಂತ ಹಾಕ್ರಿ. ಇದು ನಿಮ್ಮ ಫೈನಲ್ ಲಿಸ್ಟ್ ಬಿಡ್ತಾರಲ್ಲ, ನಿಮ್ದೇನ ಫಿಸಿಕಲ್ ಲಿಸ್ಟ್ ಬಿಡ್ತಾರಲ್ಲ, ಅದ್ರೊಳಗೆ ಆಡ್ ಆಗಿ ಬರ್ತಾವ. ಅಂದ್ರೆ 5%, 3%, 2% ಮಾರ್ಕ್ಸ್ ನಿಮ್ಗೆ ಅದರಲ್ಲಿ ಆಡ್ ಮಾಡಿ ಕೊಡ್ತಾರ. ನಿಮ್ಗ ಬೆನಿಫಿಟ್ ಆಗ್ತೈತಿ. ಇತ್ತು ಅಂತಂದ್ರ ಅವುಗಳನ್ನ ಅದ್ರೊಳಗ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಹೌ ಟು ಅಪ್ಲೈ ಅಂತ ಹೇಳೈತಿ. ನೀವು SSC ವೆಬ್ಸೈಟ್ ದೊಳಗೆ ಹೋಗಿ ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಬಹುದು. ಓಕೆ, ಸೊ ಈಗ ನೆಕ್ಸ್ಟ್ ಮತ್ತೆ ಏನಿದೆ ಇದರಲ್ಲಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಫೀ ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀ ಇರ್ತಕ್ಕಂಥದ್ದು 100 ರೂಪಾಯಿ ಇದೆ. ಓನ್ಲಿ 100 rupees ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಇದರಲ್ಲಿ ವುಮೆನ್ಸ್ ಗಳು ಅಂದ್ರೆ ಗರ್ಲ್ಸ್, ಆಮೇಲೆ SC ST ಕ್ಯಾಟಗರಿದವರು, ಆಮೇಲೆ ನೆಕ್ಸ್ಟ್ ESM ಅಂತಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಇರ್ತಾರಲ್ಲ ಅವ್ರಿಗೆ ಎಕ್ಸಾಮ್ ಫೀಸ್ ಇರ್ತಕ್ಕಂಥದ್ದು ಇರೋದಿಲ್ಲ. ಓನ್ಲಿ ಇವುಗಳನ್ನ ಬಿಟ್ಟು ವುಮೆನ್ಸ್ ಗಳು ಯಾರೇ ಆಗಿರ್ಬಹುದು, ಅವರು ಜನರಲ್ ದವ್ರು ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರಿಗೆ ಫೀಸ್ ಇರೋದಿಲ್ಲ. ಆಮೇಲೆ SC ST ಮತ್ತು ESM ಅವ್ರಿಗೆ ಏನಿರಂಗಿಲ್ಲ, ಫೀಸ್ ಇರಂಗಿಲ್ಲ. ಅವ್ರಿಗೆ ಅವರು ಫ್ರೀ ಆಗಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓದಿರ್ತಕ್ಕಂಥವ್ರು 100 ರೂಪಾಯಿ ಕಟ್ಟಿ ಏನ್ ಮಾಡ್ಬೇಕಾಗುತ್ತೆ, ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ. ಇದಾದ್ಮೇಲೆ ವಿಂಡೋ ಫಾರ್ ಕರೆಕ್ಷನ್ ಈಗಾಗಲೇ ನಾನು ನಿಮಗೆ ಹೇಳಿದೆ. ಸೊ ಇಲ್ಲಿ 15/11/2024 ಮತ್ತು 7/11/2024 ಈ 2 ದಿನ, 5, 6, 7 ಅಂದ್ರೆ ಈ 3 ದಿನ ಏನ್ ಮಾಡ್ಬೋದು, ನೀವು ಅಪ್ಲಿಕೇಶನ್ ದಲ್ಲಿ ಏನಾದ್ರು ಹಾಕಿದ್ರಿ, ತಪ್ಪಾಗಿತ್ತು ಅಂತಂದ್ರೆ ಈ ಡೇಟ್ಸ್ ಗಳನ್ನ ನೆನಪಿಟ್ಕೊಳ್ರಿ. ಈ ಡೇಟ್ ಗಳಿಗೆ ಏನ್ ಮಾಡ್ಬೋದು, ನೀವು ಅಪ್ಲಿಕೇಶನ್ ಅನ್ನ ತಿದ್ದುಪಡಿ ಮಾಡಬಹುದು ಅಲ್ಲಿ. ನೆಕ್ಸ್ಟ್ ತಿದ್ದುಪಡಿ ಮಾಡಾಕ ಫೀಸ್ ಇರ್ತೈತಿ. ಅಲ್ಲಿ 200 ರಿಂದ 500 ರೂಪಾಯಿ ವರೆಗೆ ನಿಮ್ಮ ಫೀಸ್ ಚಾರ್ಜಸ್ ಅನ್ನ ಮಾಡ್ತಾರ. ಅದ್ರ ಸಲುವಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಎಕ್ಸಾಮಿನೇಷನ್ ಸೆಂಟರ್ಸ್ ಗಳಿದಾವ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಎಲ್ಲೆಲ್ಲಿ ಎಕ್ಸಾಮ್ಸ್ ನಡೀತೈತಿ ಅನ್ನೋದನ್ನು ಕೂಡ ಇಲ್ಲಿ ನಿಮ್ಗೆ ಹೇಳ್ತೇನೆ. ಇಲ್ಲಿ ಎಕ್ಸಾಮ್ ನೋಡ್ರಿ, ಇಲ್ಲಿ ಸೆಂಟರ್ಸ್ ಗಳು ಎಲ್ಲೆಲ್ಲಿ ಬರ್ತಾವ ಅಂದ್ರೆ ಕರ್ನಾಟಕದವ್ರಿಗೆ ನಿಮ್ಗೆ ಯಾವ್ದು ನಿಯರ್ ಆಗ್ತೈತಿ ಈ ಪ್ಲೇಸ್, ಅಲ್ಲಿ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಹೇಳ್ರಿ. ಒಂದೇದು ಬೆಂಗಳೂರದೊಳಗೆ ನಡೀತೈತಿ, ಇನ್ನೊಂದು ಬೆಳಗಾವಿ ಇದೆ, ಕಲಬುರ್ಗಿ ಇದೆ, ಆಮೇಲೆ ಗುಲ್ಬರ್ಗ, ಆಮೇಲೆ ಮಂಗಳೂರು ಇದೆ, ಮೈಸೂರದೊಳಗೆ ನಡೀತೈತಿ, ಶಿವಮೊಗ್ಗದೊಳಗೆ ನಡೀತೈತಿ, ಆಮೇಲೆ ಹುಬ್ಬಳ್ಳಿ ಇದೆ, ಆಮೇಲೆ ಉಡುಪಿ ಇದೆ. ಸೊ ಇಷ್ಟು ಅಂದ್ರೆ ಎಷ್ಟು, 4, 5, 6, 7, 8, 9 ಸ್ಥಳಗಳಲ್ಲಿ SSC GD ಆನ್ಲೈನ್ ಎಕ್ಸಾಮ್ ಇರ್ತಕ್ಕಂಥದ್ದು ನಡೀತಾ ಇದೆ. ಬೆಂಗಳೂರು, ಬೆಳಗಾವಿ, ಕಲಬುರ್ಗಿ, ಗುಲ್ಬರ್ಗ, ಸಾರಿ 8 ಏನಿದು ಡಬಲ್ ಆಯ್ತದು. ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿ, ಇಲ್ಲಿ ಈ ಸ್ಥಳಗಳಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ನಡೀತವೆ. ನಿಮಗೆ ಯಾವ ನಿಯರ್ ಆಗ್ತೈತಿ ಇದರಲ್ಲಿ ಜಿಲ್ಲೆ ಅಥವಾ ಸ್ಥಳ, ಅಲ್ಲಿ ನೀವು ಏನ್ ಮಾಡ್ರಿ, ನಿಮ್ಮ ಪ್ರಿಫರೆನ್ಸ್ ಅನ್ನ ಫಸ್ಟ್ ಕೊಡ್ರಿ. ಅಲ್ಲೇ ಎಕ್ಸಾಮ್ ಬರ್ತೈತಿ, ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಇವು ಬೇರೆ ಬೇರೆ ರಾಜ್ಯದಲ್ಲಿ ಕೊಡಲಾಗಿದೆ ಇಲ್ಲಿ. ನೆಕ್ಸ್ಟ್ ಮತ್ತೆ ಇಲ್ಲಿ PST PET ಬಗ್ಗೆ ಕೆಲವೊಂದಿಷ್ಟು ಇಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ.
ಸೊ ಶೆಡ್ಯೂಲ್ ಆಫ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಎಕ್ಸಾಮ್ ಹೆಂಗ್ ಇರ್ತೈತಿ ಏನೇನ್ ಇರ್ತೈತಿ ಅನ್ನೋದನ್ನ ಈಗ ನಿಮ್ಗೆ ಗೊತ್ತಿದೆ, ಆದ್ರೂ ಕೂಡ ಇನ್ನೊಂದ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಹೇಳ್ತೇನೆ ಇಲ್ಲಿ. ಎಕ್ಸಾಮ್ ದಲ್ಲಿ 4 ಪಾರ್ಟ್ಗಳು ಬರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳಿ 4 ಪಾರ್ಟ್ಗಳು ಬರ್ತವೆ. ಒಂದನೇದ್ರೊಳಗ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರ್ತೈತಿ. 20 ಕ್ವಶನ್ಸ್ ಇರ್ತಾವು. ಅದ್ರೊಳಗ 40 ಮಾರ್ಕ್ಸ್, ಅಂದ್ರೆ ಒಂದ್ ಕ್ವಶನ್ಗೆ 2 ಮಾರ್ಕ್ಸ್. ಜನರಲ್ ನಾಲೆಜ್ ಇರ್ತೈತಿ ಪಾರ್ಟ್ ಬಿ, 20 ಕ್ವಶನ್ ಇರ್ತಾವು, 40 ಮಾರ್ಕ್ಸ್. ಮ್ಯಾಥ್ಸ್ ಇರ್ತೈತಿ, ಮ್ಯಾಥ್ಸ್ ಅಲ್ಲಿ 20 ಕ್ವಶನ್, 40 ಮಾರ್ಕ್ಸ್. ಇಂಗ್ಲಿಷ್ ಅಥವಾ ಹಿಂದಿ ಇರ್ತೈತಿ, 20 ಕ್ವಶನ್, 40 ಮಾರ್ಕ್ಸ್. ಅಂದ್ರೆ ಟೋಟಲ್ ಮಾರ್ಕ್ಸ್ 160 ಮಾರ್ಕ್ಸ್ ಗಳು ಇರ್ತಾವೆ. 160 ಮಾರ್ಕ್ಸ್ ಗಳಿಗೆ ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕು ಅನ್ನೋದು ಈಗ ನಿಮ್ಗೆ ಗೊತ್ತೈತಿ. ಟೈಮಿಂಗ್ ಇರ್ತಕ್ಕಂಥದ್ದು 1 ಗಂಟೆ ಇರ್ತೈತಿ. ಟೈಮಿಂಗ್ ಇರ್ತಕ್ಕಂಥದ್ದು ಎಷ್ಟಿರ್ತೈತಿ? 60 ನಿಮಿಷ ಇರ್ತಕ್ಕಂಥದ್ದು ಟೈಮಿಂಗ್ ಇರ್ತೈತಿ. ಇದರಲ್ಲಿ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 100+ ಮಾಡುವಂತಹ ನಿಮ್ಮ ಟಾರ್ಗೆಟ್ ಇರ್ಬೇಕು. 160 ಮಾರ್ಕ್ಸ್ ಗಳಲ್ಲಿ ಎಷ್ಟು ತಗೋಬೇಕು? 100 ಮಾರ್ಕ್ಸ್ ಗಳನ್ನ ನೀವು ಇದರಲ್ಲಿ ತಗೊಳ್ಳೇಬೇಕಾಗ್ತತಿ. ಇದರಲ್ಲಿ ಇವು ಎಲ್ಲಾ ಸಬ್ಜೆಕ್ಟ್ ಗಳನ್ನ 4 ಸಬ್ಜೆಕ್ಟ್ ಗಳನ್ನ ನೀವು ಇಲ್ಲಿ ಓದ್ಬೇಕು. ಇದು ಎಕ್ಸಾಮ್ದು. ಆಮೇಲೆ ಎಕ್ಸಾಮ್ ಇರುವಂತದ್ದು ನೋಡ್ರಿ ಯಾವ್ಯಾವ ಭಾಷೆ ಒಳಗ ಆಗ್ತೈತಿ, ಇಷ್ಟೆಲ್ಲಾ ಭಾಷೆಗಳಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡಿತೈತಿ. ಇದರಲ್ಲಿ ನಮ್ಮ ಕನ್ನಡ ಕೂಡ ಇದೆ. ಕನ್ನಡದಲ್ಲಿಯೂ ಕೂಡ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ 0.25 ಇದೆ. ಹೋದ್ ಸಲ ಇರ್ತಕ್ಕಂಥದ್ದನ್ನ ಇಲ್ಲಿ ಕೊಡಲಾಗಿದೆ. 0.25 ಇರ್ತಕ್ಕಂಥದ್ದು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತಕ್ಕಂಥದ್ದು ಕೊಡಲಾಗಿದೆ. ಅಂತಂದ್ರೆ ದೇರ್ ವಿಲ್ ಬಿ ಎ ನೆಗೆಟಿವ್ ಮಾರ್ಕಿಂಗ್ ಆಫ್ 0.25 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್. ಅಂದ್ರೆ ನೀವು ಎಷ್ಟು ತಪ್ಪುಗಳನ್ನ ಮಾಡ್ತೀರಾ ಆನ್ಸರ್ ಅಂತಂದ್ರೆ, ಉದಾಹರಣೆಗೆ ಈಗ ಒಂದು ಕ್ವಶನ್ಗೆ ಎಷ್ಟಿದೆ? ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಗಳಿದಾವೆ. ಇದ್ರೊಳಗೆ ಏನ್ ಮಾಡ್ತಾರು ಅಂತಂದ್ರೆ, ಇದು ಒಂದು ಕ್ವಶನ್ ನಿಮ್ದು ತಪ್ಪಾಯ್ತು ಅಂತಂದ್ರ 0.25 ಇರ್ತಕ್ಕಂಥದ್ದು ಮಾರ್ಕ್ಸ್ ಹೋಗುತ್ತೆ. 0.25 ಅಂತಂದ್ರೆ ಎಷ್ಟಾಗುತ್ತಿದು? ಓಕೆ, ಡೈರೆಕ್ಟ್ ಅನ್ನ ಕೊಡಲಾಗಿದೆ. 0.25 ಇರ್ತಕ್ಕಂಥದ್ದು ಮಾರ್ಕ್ಸ್ ಇದರಲ್ಲಿ ಹೋಗ್ತತಿ. ಅಂತಂದ್ರೆ ಈ ರೀತಿ ಇರುವಂತಹ ಎಷ್ಟು ಕ್ವಶನ್ಸ್ ಗಳು ಆಗ್ಬೇಕು ಈಗ ಇಲ್ಲಿ? ಟೋಟಲ್ ಆಗಿ ಇಲ್ಲಿ 4 ಕ್ವಶನ್ಸ್. 4 ಕ್ವಶನ್ಸ್ ಗಳು ನಿಮ್ಮ ರಾಂಗ್ ಆದ್ವು ಅಂತಂದ್ರ 1 ಮಾರ್ಕ್ಸ್ ಇರ್ತಕ್ಕಂಥದ್ದು ಏನಾಗ್ತೈತಿ? ಕಟ್ ಆಗ್ತೈತಿ. 0.25 ಕರೆಕ್ಟ್ ಅಲ್ಲ? 4 ಕ್ವಶನ್ಸ್ ಗಳು ತಪ್ಪದು. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇದೆ. ಅಂದ್ರೆ ಒಂದು ಕ್ವಶನ್ಗೆ 0.25 ಮಾರ್ಕ್ಸ್ ಅಂತ ಹೇಳ್ತಾ ಇದಾರೆ ಅವರು. ಒಂದು ಕ್ವಶನ್ಗೆ 0.25 ಒಂದು ಕ್ವಶನ್ಗೆ 0.25. ಅದೇ ರೀತಿ 4 ಕ್ವಶನ್ಸ್ ಗಳಿಗೆ ಎಷ್ಟಾಗುತ್ತೆ? 1 ಮಾರ್ಕ್ಸ್ ಆಗುತ್ತೆ. 4 ಕ್ವಶನ್ಸ್ ಗಳಿಗೆ 1 ಮಾರ್ಕ್ಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಮುಂದೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಗಳನ್ನ ಓದ್ಬೇಕು, ಏನೇನು ಓದ್ಬೇಕಂತ ಹೇಳ್ತಿ ಇಲ್ಲಿ. ಇದರಲ್ಲಿ ಜನರಲ್ ನಾಲೆಜ್ ಗೆ ಸಂಬಂಧ ಇರುವಂತದ್ದು ಇದೆ. ರೀಸನಿಂಗ್ ಇದೆ. ರೀಸನಿಂಗ್ ದಲ್ಲಿ ಯಾವ್ಯಾವ ಬರ್ತಾವ ಅನ್ನೋದು. ಆಮೇಲೆ ಜನರಲ್ ನಾಲೆಜ್ ಗೆ ಸಂಬಂಧ ಇರುವಂತದ್ದು ಇದಾವು ಇಲ್ಲಿ. ಅದೇ ರೀತಿ ಇಲ್ಲಿ ಮ್ಯಾಥ್ಸ್ ಒಳಗೆ ಯಾವ್ಯಾವ ಟಾಪಿಕ್ಸ್ ಗಳನ್ನ ಓದ್ಬೇಕಂತ ಐತಿ. ಇಂಗ್ಲಿಷ್ ಹಿಂದಿದೊಳಗೆ ಯಾವ್ಯಾವ್ದು ಓದ್ಬೇಕಂತ ಇಲ್ಲಿ ಐತಿ. ಅದೇ ರೀತಿ ಇಲ್ಲಿ ಫಿಸಿಕಲ್ ಟೆಸ್ಟ್ ಹೆಂಗಿರ್ತೈತಿ ಅನ್ನೋದನ್ನ ಐತಿ. ಈಗಾಗಲೇ ನಿಮಗೆ ಗೊತ್ತೈತಿ. ಇಲ್ಲಿ ರನ್ನಿಂಗ್ ಇರ್ತಾ ಇದೆ. ಇಲ್ಲಿ ಫಿಸಿಕಲ್ ದಲ್ಲಿ 5 ಕಿಲೋಮೀಟರ್ ಓಡ್ಬೇಕಾಗತ್ತೆ ಮೇಲ್ ಕ್ಯಾಂಡಿಡೇಟ್ಸ್ 24 ನಿಮಿಷದಲ್ಲಿ. ಫಿಮೇಲ್ 1.6 ಕಿಲೋಮೀಟರ್ ಓಡ್ಬೇಕು 8.5 ನಿಮಿಷದಲ್ಲಿ. ಓಕೆ, ಇದು ಏನು ಅಂತಂದ್ರೆ ರನ್ನಿಂಗ್ ನಿಮ್ದ ಫಿಸಿಕಲ್ ಇಲ್ಲಿ ರನ್ನಿಂಗ್ ಇಲ್ಲಿ ಇರ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಹೈಟ್ ಎಷ್ಟ್ ಇರ್ಬೇಕು? ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ 170 ಸೆಂಟಿಮೀಟರ್, ಫಿಮೇಲ್ 157 ಸೆಂಟಿಮೀಟರ್ ಹೈಟ್ ಇರ್ಲೇಬೇಕು. ಇದ್ರೊಳಗಂತೂ ಏನು ಬಿಟ್ಟಿರ್ತಕ್ಕಂಥದ್ದೇ ಅಲ್ಲ. ಇಷ್ಟು ನಿಮ್ದು ಹೈಟ್ ಮತ್ತು ಅಷ್ಟು ರನ್ನಿಂಗ್ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗುತ್ತೆ. ಇದು ಬೇರೆ ಬೇರೆ ಕ್ಯಾಟಗರಿದವ್ರಿಗೆ ಏನ್ ಮಾಡ್ಲಾಗಿದೆ ಇಲ್ಲಿ ಬಿಡು ಇದೆ ಹೈಟ್ ದೊಳಗ. ಓಕೆ, ಆಮೇಲೆ ಚೆಸ್ಟ್ ಕೂಡ ಇಲ್ಲಿ ಇದೆ. 80 ಸೆಂಟಿಮೀಟರ್ ಏನ್ ಮಾಡ್ಬೇಕು ಅಂತಂದ್ರೆ 80 ಸೆಂಟಿಮೀಟರ್ ಚೆಸ್ಟ್ ಇರ್ತಕ್ಕಂಥದ್ದು ಮೇಲ್ ಕ್ಯಾಂಡಿಡೇಟ್ಸ್ ಇರ್ಬೇಕು. ಅದನ್ನ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು ಅಂತ ಹೇಳಿ ಕೊಡಲಾಗಿದೆ. ಓಕೆ, ಸೊ ಆಮೇಲೆ ವೇಟ್ ಆಸ್ ಪರ್ ನಿಮ್ಮ ಒಂದು ಏನು ಅಂತಂದ್ರೆ ಹೈಟ್ ಪ್ರಕಾರ ನಿಮ್ಮ ವೇಟ್ ಇರ್ಬೇಕು. ಈಗಾಗಲೇ ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ವೇಟ್ ಎಷ್ಟ ಇರ್ಬೇಕು, ಎಷ್ಟು ಹೈಟ್ ಇತ್ತು ಅಂತ ಹೇಳಿ. ಅದನ್ನ ವಿಡಿಯೋ ಕೂಡ ಐತಿ ನಮ್ಮ ಯೂಟ್ಯೂಬ್ ದೊಳಗ. ಆ ಚಾರ್ಟ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡೀನಿ. ಅದನ್ನ ನೀವು ಏನ್ ಮಾಡಬಹುದು, ನೋಡ್ಕೋಬಹುದು. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಇದೆ. ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸುವಂತಹ ಅಭ್ಯರ್ಥಿಗಳು ಯಾರಿದೆ ರೀ,
ಆಮೇಲೆ ನೋಡ್ರಿ ಎಕ್ಸಾಮ್ ದೊಳಗ ಇಷ್ಟು ಮಾರ್ಕ್ಸ್ ಅಂತೂ ನೀವು ಕಂಪಲ್ಸರಿ ತಗೊಳ್ಳೇಬೇಕು. ಜನರಲ್ ಕ್ಯಾಟಗರಿದವ್ರು ಇರ್ತಕ್ಕಂಥವ್ರು 30%, 160 ಏನ್ ಮಾಡ್ಬೇಕು ಅಂತಂದ್ರೆ 30% ಮಾರ್ಕ್ಸ್ ಇರ್ತಕ್ಕಂಥದ್ದು ನೀವು ಏನ್ ಮಾಡ್ಲೇಬೇಕು, ತಗೊಳ್ಳೇಬೇಕು. ಅದೇ ರೀತಿ ಇದಕ್ಕೆ 25, ಆಮೇಲೆ ಇದು 20% ಮಾರ್ಕ್ಸ್ ಇರ್ತಕ್ಕಂಥದ್ದು ಇಲ್ಲಿ ತಗೊಳ್ಳೇಬೇಕು. ಓಕೆ, ಇಷ್ಟು ಮಾರ್ಕ್ಸ್ ಅಂತೂ ತಗೊಳ್ಳೇಬೇಕು ನೀವು. ಇದು ಮಿನಿಮಮ್ ಮಾರ್ಕ್ಸ್, ಇದ ಫೈನಲ್ ಕಟ್ ಆಫ್ ಅಲ್ಲ ಇದು. ಇಷ್ಟು ಮಾರ್ಕ್ಸ್ ತಗೋಬೇಕಂತ ನೀವು, ಇದಕ್ಕಿಂತ ಹೆಚ್ಚಿನ ತಗೋಬೇಕಾಗ್ತತಿ. ಇಷ್ಟು ಮಾರ್ಕ್ಸ್ ಬರ್ಬೇಕು ನಿಮಗ, ಅಂದ್ರೆ ಎಲಿಜಿಬಲ್ ಆಗ್ತೀರಿ ನೀವು, ಅರ್ಹತೆಯನ್ನ ಪಡ್ಕೋತೀರಿ. ಆಮೇಲೆ ಬಿ ಸರ್ಟಿಫಿಕೇಟ್, ಆಮೇಲೆ ಈಗಾಗಲೇ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಿ. NCC ಆಗಿರುವಂತಹ ಅಭ್ಯರ್ಥಿಗಳದ್ದು ಇಲ್ಲಿ ಪ್ರೆಫರೆನ್ಸ್ ಗಳನ್ನ ಯಾವ್ಯಾವ್ದು ನೋಡ್ರಿ, ಗಿವನ್ ಪ್ರೆಫರೆನ್ಸ್ ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ನೀವು ಇದಾತು ಹಂಗಾತು ಅಂತ ಹೇಳ್ತೀರಿ. ಬಟ್ ಪ್ರಿಫರೆನ್ಸ್ ಗೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೆಫರೆನ್ಸ್ ಯಾವ್ಯಾವ್ದು ಕೊಡ್ಬೇಕು, ಹೆಂಗ ಏನ್ ಅನ್ನೋದನ್ನ ಓಕೆ, ಪ್ರಿಫರೆನ್ಸ್ ಯಾವ್ಯಾವ್ದು ಕೊಡ್ಬೇಕು ಅನ್ನೋದನ್ನ ನೋಡ್ರಿ. ಇಲ್ಲಿ BSF ಗೆ A ಇದೆ, CISF, CRPF, SSB, ITBP, ಅಸ್ಸಾಂ ರೈಫಲ್, NCB, SSF ಇದೆ. ಸೊ ಮೊದಲು ಪ್ರಿಫರೆನ್ಸ್ ಇರುವಂತದ್ದು SSF ಗೆ ಕೊಡ್ರಿ. SSF ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ, 1ನೇ ನಂಬರ್. ಆಮೇಲೆ ನಿಮ್ಗೆ ಯಾವ ಚಾಯ್ಸಿಂಗ್ ಇರ್ತೈತಿ ನೋಡ್ರಿ, NCB ಕೊಡ್ರಿ ನಿಮ್ಗೆ ಇಷ್ಟ ಇರುವಂತದ್ದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಇದು ಕೊಡ್ರಿ, ಯಾಕಂದ್ರೆ ಇದು ಒಳ್ಳೆಯ ಒಂದು ಹುದ್ದೆ ಐತಿ ಇದ್ರೊಳಗ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಇದ್ರೊಳಗ ಮತ್ ಯಾವ್ದು ಇದಾವ್ ನೋಡ್ರಿ, ಅಸ್ಸಾಂ ರೈಫಲ್ ಐತಿ. ಅಸ್ಸಾಂದೊಳಗ ನಿಮ್ ಸೆಲೆಕ್ಷನ್ ಆದ್ರೆ ಅಸ್ಸಾಂದೊಳಗನೆ ಮಾಡ್ಬೇಕು, ಇಲ್ಲಿ ಕೂಡ ಹಂಗೆ ಐತಿ. ಇದು ಸಶಸ್ತ್ರ ಸೀಮಾ ಬಲ ಇದೆ. CRPF ಮತ್ತು CRPF ನೆಕ್ಸ್ಟ್ ಕೊಡ್ರಿ, 1, 2. ನೆಕ್ಸ್ಟ್ ಇದಕ್ಕೆ 3ನೇ ನಂಬರ್ ಕೊಡ್ರಿ, ಇದಕ್ಕೆ 4ನೇ ನಂಬರ್ ಕೊಡ್ರಿ. ಆಮೇಲೆ ಇದೇ ರೀತಿ ಮುಂದಿನ ಒಂದು ಪ್ರಿಫರೆನ್ಸ್ ಗಳನ್ನ ಕೊಡ್ತಾ ಹೋಗ್ರಿ ಇವುಗಳಿಗೆ. ಬಟ್ ಫಸ್ಟ್ ಇದಕ್ ಕೊಡ್ರಿ, ಆಮೇಲೆ ನೆಕ್ಸ್ಟ್ ಇವುಗಳನ್ನ ಕೊಡ್ತಾ ಹೋಗ್ರಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ ನಿಮ್ಗ ಹುದ್ದೆ ಇದ್ರಲ್ಲಿ ಇಷ್ಟ ಆಗುತ್ತೆ ಅವುಗಳನ್ನ ಇಲ್ಲಿ ನೀವು ಕೊಡ್ತಾ ಹೋಗ್ಬಹುದು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಕಂಪ್ಯೂಟರ್ದೊಳಗನ ಎಕ್ಸಾಮ್ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿರುವಂತಹ ಒಂದು ಏನು ಅಂತಂದ್ರೆ ಇದೇನು ಟೈಪ್ ಆಫ್ ಮಾಲ್ ಪ್ರಾಕ್ಟೀಸ್. ನೋಡಿ, ಇಲ್ಲಿ ನೀವು ಏನಾದ್ರೂ ಅಲ್ಲಿ ಗದ್ದಲ ಹಂಗ ಯಾರು ಮಾಡಂಗಿಲ್ಲ. ಬಟ್ ಯಾವ್ದೇ ರೀತಿ ಇರುವಂತ ಮಿಸ್ಬಿಹೇವಿಯರ್ ಎಕ್ಸಾಮ್ಸ್ ದೊಳಗ ಮಾಡಕ್ ಹೋಗ್ಬೇಡ್ರಿ. ಸ್ಟಡಿ ಮಾಡ್ರಿ. ಆಮೇಲೆ ಬೇರೆ ಒಂದು ಇದಕ್ಕ ತಲೆ ಕೆಡ್ಸ್ಕೊಳ್ದ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳಿದಾವು. ಈ ಒಂದು ನೋಟಿಫಿಕೇಶನ್ ಅನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದೊಳಗ ಶೇರ್ ಮಾಡಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಿರ್ತೈತಿ. ಅದ್ರ ಜೊತೆಗೆ ನಮ್ಮ ಏನು ವಾಟ್ಸ್ಆಪ್ ಚಾನೆಲ್ ಐತಿ, ಅಲ್ಲಿಯೂ ಕೂಡ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಹಾಕಿರ್ತೇನೆ. ಅಲ್ಲಿ ಹೋಗಿ ನೀವು ಏನ್ ಮಾಡ್ಬಹುದು, ಈ ಒಂದು ನೋಟಿಫಿಕೇಶನ್ ಅನ್ನ ನೋಡ್ಬಹುದು, ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ಅಲ್ಲಿ ನೀವು ಈ ಒಂದು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇದಿಷ್ಟು ಏನು ಅಂತಂದ್ರೆ ಇರುವಂತಹ ಒಂದು ನೋಟಿಫಿಕೇಶನ್. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ, ಯಾರಾದ್ರೂ ಈಗಾಗ್ಲೇ ನಿಮ್ಗೆಲ್ಲ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಹೇಳಿದೆ. SSC GD ಬಗ್ಗೆ ಏನೈತಿ ಏನಿಲ್ಲ. ಆಮೇಲೆ ಕರ್ನಾಟಕದೊಳಗೆ ಎಷ್ಟು ಹುದ್ದೆಗಳಿದಾವ ಅದನ್ನು ಕೂಡ ನಾನು ನಿಮ್ಗೆ ಮಾಡಿ ಹಾಕ್ತೇನೆ. ನಿಮ್ಮ ಟಾರ್ಗೆಟ್ ಎಷ್ಟಿರ್ಬೇಕು ಅಂತಂದ್ರೆ 100+ ಇಟ್ಕೊಂಡು ನೀವು ಮಾಡ್ರಿ. ಅಂದಾಗ್ಲೇ ನಿಮ್ದು ಸೆಲೆಕ್ಷನ್ ಆಗ್ತತಿಲ್ಲ ಅಂತಂದ್ರೆ ಆಗಂಗಿಲ್ಲ. ಕೋರ್ಸ್ಗೆ ಜಾಯ್ನ್ ಆಗುವಂತ ಅಭ್ಯರ್ಥಿಗಳಿದ್ರೆ ಬೇಗನೆ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಇರ್ತಕ್ಕಂಥದ್ದು ಕೋರ್ಸ್ಗೆ ಜಾಯ್ನ್ ಆಗ್ರಿ. ಓಕೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.